ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ನೋಡಿ, ನಮ್ಮ ಒಂದು ರೇಷನ್ ಕಾರ್ಡ್ ಇದೆಯಲ್ಲ, ಆ ರೇಷನ್ ಕಾರ್ಡ್ ಅನ್ನ ನಾವು ಪಡ್ಕೊಳ್ಳೋಕೆ ಸಾಕಷ್ಟು ಸಂದರ್ಭಗಳಲ್ಲಿ ಸರ್ಕಸ್ ಮಾಡಬೇಕಾಗಿ ಬರುತ್ತೆ. ಆಮೇಲೆ ಕೆಲವೊಂದು ಅಪ್ಡೇಟ್ಸ್ ಇದ್ರೂ ಕೂಡ ನಾವು ಹತ್ತಿರದ ಅಂಗಡಿಗಳಿಗೆ ಅಥವಾ ಹತ್ತಿರದ ರೇಷನ್ ಕಾರ್ಡ್ ಅನ್ನ ಎಲ್ಲಿ ಅಪ್ಡೇಟ್ ಮಾಡ್ಕೊಡ್ಲಾಗುತ್ತೋ ಅಲ್ಲಿ ನಾವು ಹೋಗ್ಬೇಕಾಗಿ ಬರುತ್ತೆ. ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಸಾಕಷ್ಟು ಸಂದರ್ಭಗಳಲ್ಲಿ ನಾವು ಅಲದಾಡಿರೋದನ್ನ ಗಮನಿಸಿದ್ದೀವಿ. ಆದ್ರೆ ಏನ್ ಮುಂದೆ ಈ ಅಲದಾಟಕ್ಕೆ ಬ್ರೇಕ್ ಬೀಳುವಂತ ಸಾಧ್ಯತೆಗಳಿದೆ. ಯಾಕಪ್ಪ ಅಂತಂದ್ರೆ ನೋಡಿ, ಬರೀ ರೇಷನ್ ಕಾರ್ಡ್ ಅನ್ನ ಪಡೆಯೋಕಷ್ಟೇ ಅಲ್ಲ, ಸರ್ಕಾರಿ ಯೋಜನೆ ಪಡೆಯೋದಕ್ಕೂ ಸೇರಿದ ಹಾಗೆ ಹಲವು ಅರ್ಜಿ ಸಲ್ಲಿಕೆಯ ವೇಳೆ ನಾವು ಸಾಕಷ್ಟು ಸಂದರ್ಭಗಳಲ್ಲಿ ಅಲದಾಟವನ್ನ ಅನುಭವಿಸಿದ್ದೀವಿ. ಸಾಕಪ್ಪ ಸಾಕು, ಎಲ್ಲಾದ್ರೂ ನಮಗೆ ಮನೆ ಹತ್ತಿರವೇ ಈ ಫೆಸಿಲಿಟಿ ಇದ್ದಿದ್ರೆ ಸಾಕಪ್ಪ ಅಂತ ಹೇಳಿ ಎಷ್ಟೋ ಬಾರಿ ಅಂದ್ಕೊಂಡಿರ್ತೀವಿ. ಆದ್ರೆ ಆನ್ಲೈನ್ ಸೆಂಟರ್ಗಳಿಗೆ ಭೇಟಿ ಮಾಡಬೇಕು ಅಂತಂದಾಗ ನಮ್ಗೆ ಒಂದು ಸಮಯ ಇರೋದಿಲ್ಲ. ಆಫೀಸ್ಗಳಿಗೆ ಹೋಗ್ಬೇಕು ಅಂದ್ರೆ ರಜಾ ಹಾಕ್ಬೇಕಾಗಿ ಬರುತ್ತೆ. ಇಲ್ಲ ಅಂತಂದ್ರೆ ರಜಾ ಹಾಕಿದ್ರು ಕೂಡ ಅಲ್ಲಿ ಹೋದ್ರೆ ದಿನಗಟ್ಟಲೆ ಕ್ಯೂ ನಿಂತು ನಾವು ನಮ್ಮ ಕೆಲಸವನ್ನ ಮಾಡ್ಕೊಂಡು ಬರ್ಬೇಕಾಗಿ ಬರುತ್ತೆ. ಆದ್ರೆ ಏನ್ ಮುಂದೆ ಅದಕ್ಕೆಲ್ಲ ಬ್ರೇಕ್ ಬೀಳತ್ತೆ. ಹೇಗಪ್ಪ ಅಂತಂದ್ರೆ ಬಹಳ ಈಸಿಯಾಗಿ ಏನ್ ಮುಂದೆ ಎಲ್ಲಾ ಕೆಲಸಗಳನ್ನ ಮುಗಿಸ್ಬೋದು. ಹೇಗೆ ಅಂತಂದ್ರೆ ನೋಡಿ, ಒಂದು ಸರಳ ಮಾರ್ಗಗಳ ಮೂಲಕ ಈ ಮಾಹಿತಿಯನ್ನ ನಾವು ಕೂತಲ್ಲಿಯೇ ಎಲ್ಲವನ್ನ ಕೂಡ ಪಡ್ಕೊಳ್ಬಹುದು. ಹೆಂಗೆ ಅಂತಂದ್ರೆ ನೋಡಿ, BPL ಕಾರ್ಡ್ಗಳನ್ನ ಈಗಾಗಲೇ ರದ್ದುಪಡಿಸಿ ಅವುಗಳನ್ನ APL ಗೆ ವರ್ಗಾವಣೆ ಮಾಡುವಂತ ಕಾರ್ಯ ಈಗಾಗಲೇ ನಡೀತಾ ಇದೆ. ಯಾರೆಲ್ಲ ಅಕ್ರಮವಾಗಿ BPL ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ರೋ ಅವರಿಗೆಲ್ಲ ದಂಡ ವಿಧಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಈ ಮೂಲಕ ಇಷ್ಟೋ ದಿನ ಬಡವರಿಗೆ ಸಿಗಬೇಕಾದಂತಹ ಅನ್ನ ಹಾಗೆ ಸೌಲಭ್ಯಗಳನ್ನ ಕಿತ್ಕೊಳ್ತಾ ಇದ್ದಂತ ಅನರ್ಹರಿಗೆ ಶಾಕ್ ಕೊಟ್ಟಿದೆ ಸರ್ಕಾರ. ಅದರ ಜೊತೆಗೆ ಈ ನಡುವೆ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸುವ ಬಗ್ಗೆ ಮಹತ್ವದ ಅಪ್ಡೇಟ್ ಕೂಡ ಹೊರಬಿದ್ದಿದೆ. ಇಷ್ಟು ದಿನ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಜನರು ಆನ್ಲೈನ್ ಸೆಂಟರ್ಗಳ ಮುಂದೆ ದಿನಗಟ್ಟಲೆ ಕ್ಯೂ ನಿಲ್ಬೇಕಾಗಿತ್ತು. ಆದ್ರೆ ಈ ಪ್ರಕ್ರಿಯೆಯನ್ನ ಸುಲಭಗೊಳಿಸಬೇಕು, ಜನಸಾಮಾನ್ಯರಿಗೆ ಕಷ್ಟ ಆಗಬಾರದು, ಅವರ ಸಮಯ ಹಾಳಾಗಬಾರದು ಅನ್ನೋ ಕಾರಣಕ್ಕಾಗಿ ಒಂದು ಹೊಸದಾಗಿರುವಂತಹ ಟೆಕ್ನಾಲಜಿಯನ್ನ ಈಗ ಇಂಪ್ಲಿಮೆಂಟ್ ಮಾಡಲಾಗಿದೆ. ಇದು ಈಗ ಡಿಜಿಟಲ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಸಂಪೂರ್ಣವಾಗಿ ಆನ್ಲೈನ್ ನಲ್ಲಿ ಲಭ್ಯ ಇದೆ. ಮನೆಯಿಂದಲೇ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಕೆ ಮಾಡಬಹುದು, ಗೊತ್ತಾ? ಆದ್ರೆ ನೀವು ಇನ್ನೂ ಪಡಿತರ ಚೀಟಿ ಹೊಂದಿಲ್ಲದೆ ಇದ್ರೆ ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ದಿನಗಟ್ಟಲೆ ಸರದಿಯಲ್ಲಿ ನಿಂತುಕೊಳ್ತಾ ಇದ್ದವರಿಗೆ ಈ ಒಂದು ವಿಧಾನ ಏನಿದೆ ಇದು ತುಂಬಾನೇ ಸಹಾಯ ಆಗತ್ತೆ. ಹೇಗೆ ಅಂದ್ರೆ ನೋಡಿ, ಉಮಂಗ್ ಅನ್ನುವಂಥ ಒಂದು ಅಪ್ಲಿಕೇಶನ್ ಬಂದಿದೆ. UMANG ಉಮಂಗ್ ಅಪ್ಲಿಕೇಶನ್ ಮೂಲಕ ಆನ್ಲೈನ್ ನಲ್ಲಿ ಪಡಿತರ ಚೀಟಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಹಾಗಿದ್ರೆ ಹೇಗೆ ನೋಡಿ, ಈ ಒಂದು ನೂತನ ಸಿಸ್ಟಮ್ ಏನಿದೆ, ಒಂದು ಅಪ್ಲಿಕೇಶನ್ ಏನಿದೆ, ಇದು ಸರ್ಕಾರಿ ಯೋಜನೆಗಳಿಗೆ ಪ್ರವೇಶವನ್ನ ಸುಲಭ ಮಾಡಿದೆ. ಜೊತೆಗೆ ಬಹಳ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ ಮತ್ತೆ ಹೆಚ್ಚು ಪಾರದರ್ಶಕವಾಗಿ ಕೆಲಸವನ್ನ ಮಾಡುವಂತ ಗುರಿಯನ್ನ ಹೊಂದಿದೆ. ಈ ಉಮಂಗ್ ಅನ್ನುವಂತ ಒಂದು ಸರ್ಕಾರಿ ಅಪ್ಲಿಕೇಶನ್, ಇದು ಸರ್ಕಾರದಿಂದಲೇ ಒಂದು ಅಪ್ಲಿಕೇಶನ್ ಅನ್ನ ನೀಡಲಾಗಿರುವಂತದ್ದು. ಅದನ್ನ ನಾವು ನಮ್ಮ ಮೊಬೈಲ್ಗಳಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕು. ಇದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಸೇವೆಗಳನ್ನ ಇದ್ದಲ್ಲಿಯೇ ಪಡ್ಕೊಳ್ಬಹುದು. ಈ ಅಪ್ಲಿಕೇಶನ್ ಮೂಲಕ ನಾಗರಿಕರು ಪ್ರಮುಖ ಯಾವುದೇ ದಾಖಲೆಗಳಿಗೆ ಅರ್ಜಿ ಸಲ್ಲಿಕೆ ಮಾಡಬಹುದು. ಫಾರ್ ಎಕ್ಸಾಂಪಲ್, ಯುಟಿಲಿಟಿ ಬಿಲ್ ಕಟ್ಟಬೇಕಾ, ಪಿಂಚಣಿ ಯೋಜನೆಗಳ ಪ್ರವೇಶ ಸೇರಿದ ಹಾಗೆ ಹಲವು ಸೌಲಭ್ಯಗಳನ್ನ ಪಡ್ಕೊಳ್ಬಹುದು. ಆಮೇಲೆ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಕೆ ಕೂಡ ಇದೇ ಅಪ್ಲಿಕೇಶನ್ ಅಲ್ಲಿ ಮಾಡಬಹುದು. ಅಂದ್ರೆ ಈ ಒಂದು ಅಪ್ಲಿಕೇಶನ್ ಅನ್ನ ನಾವು ನಮ್ಮ ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡಾಗ ಅದಕ್ಕೆ ನಮ್ಮ ಮೊಬೈಲ್ ಸಂಖ್ಯೆಯ ಮೂಲಕ ನೋಂದಣಿಯನ್ನ ಮಾಡ್ಕೊಳ್ತೀವಿ. ಆಮೇಲೆ ಒಂದು ಆಪ್ ಓಪನ್ ಆಗುತ್ತೆ. ಆಪ್ ಓಪನ್ ಆದಾಗ ಅಲ್ಲಿ ಯಾವ್ಯಾವ ಒಂದು ಅಪ್ಲಿಕೇಶನ್ ಗಳನ್ನ ನಾವು ಫಿಲ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನೀವು ಪಡಿತರ ಚೀಟಿಗೆ ಅಪ್ಲಿಕೇಶನ್ ಹಾಕ್ಬೇಕಾ ಅಥವಾ ಕರೆಂಟ್ ಬಿಲ್ ಕಟ್ಟಬೇಕಾ, ಈ ತರದೆಲ್ಲ ಒಂದೊಂದಕ್ಕೂ ಸಪರೇಟ್ ಆಗಿರುವಂತ ಒಂದು ಆಪ್ಷನ್ ಗಳಿರುತ್ತೆ. ಅಲ್ಲಿ ಹೋಗಿ ನಾವು ಕ್ಲಿಕ್ ಮಾಡಿದಾಗ ಒಂದಷ್ಟು ಡೀಟೇಲ್ಸ್ ಕೇಳುತ್ತೆ. ನಮ್ಮ ಹೆಸರು, ನಮ್ಮ ವಿಳಾಸ, ಜೊತೆಗೆ ಬೇರೆ ಬೇರೆ ಡೀಟೇಲ್ಸ್ ಗಳನ್ನ ಕೂಡ ಕೇಳುತ್ತೆ. ಪಾನ್ ಕಾರ್ಡ್ ಡೀಟೇಲ್ಸ್ ಕೇಳಬಹುದು, ಆಧಾರ್ ಕಾರ್ಡ್ ಡೀಟೇಲ್ಸ್ ಕೇಳಬಹುದು. ಅಲ್ಲಿ ಏನೇನೆಲ್ಲ ಡೀಟೇಲ್ಸ್ ಅನ್ನ ಕೇಳಿರ್ತಾರೋ ಅದೆಲ್ಲವನ್ನ ನಾವು ಫಿಲ್ ಮಾಡಬೇಕು. ಆಧಾರ್ ಕಾರ್ಡ್ ಕೇಳಿದ್ರೆ ಆಧಾರ್ ನಂಬರ್ ಫಿಲ್ ಮಾಡಬೇಕು, ಪಾನ್ ಕಾರ್ಡ್ ಕೇಳಿದ್ರೆ ಅದರ ನಂಬರ್ ಅನ್ನ ಫಿಲ್ ಮಾಡಬೇಕು. ಹೀಗೆ ಎಲ್ಲಾ ರೀತಿಯಾದಂತಹ ಒಂದು ಫಾರ್ಮ್ ತರ ಇರುತ್ತೆ. ಆ ಫಾರ್ಮ್ ಅನ್ನ ನಾವು ಮೊಬೈಲ್ ನಲ್ಲೇ ಫಿಲ್ ಮಾಡಿ ಅದನ್ನ ನಾವು ಓಕೆ ಕೊಟ್ರೆ ಅದು ಗೂಗಲ್ ಪ್ಲೇ ಸ್ಟೋರ್ ಮೂಲಕವೇ ನಾವು ಒಂದು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಎಲ್ಲಾ ಕೇಳಿದಂತಹ ಡೀಟೇಲ್ಸ್ ಅನ್ನ ಫಿಲ್ ಮಾಡಿದ್ರೆ ಸಾಕು. ನಾವು
ಅರ್ಜಿಯನ್ನ ಆನ್ಲೈನ್ ಮೂಲಕವೇ ರೇಷನ್ ಕಾರ್ಡ್ಗೆ ಅಂದ್ರೆ ರೇಷನ್ ಕಾರ್ಡ್ಗೆ ಆ ಒಂದು ಅಪ್ಲೈಯನ್ನ ಮಾಡಬಹುದು. ಈಗಾಗಲೇ ನಾನು ಹೇಳಿದಾಗೆ ನಿಮ್ಮ ಮೊಬೈಲ್ ಸಂಖ್ಯೆ ಮೂಲಕ ಅದನ್ನ ನೀವು ನೋಂದಣಿ ಮಾಡ್ಕೊಳ್ಳಿ, ಲಾಗಿನ್ ಆಗಿ, ಲಾಗಿನ್ ನಲ್ಲಿ ಏನೇನೆಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೋ ಅದೆಲ್ಲವನ್ನ ನೀವು ಅಲ್ಲಿ ಫಿಲ್ ಮಾಡಿ. ಯುಟಿಲಿಟಿ ಸೇವೆಗಳಿಗೆ ನ್ಯಾವಿಗೇಟ್ ಮಾಡಿ ಪಡಿತರ ಚೀಟಿ ಆಯ್ಕೆಯನ್ನ ನೀವು ಅಲ್ಲಿ ಕ್ಲಿಕ್ ಮಾಡಿ ಆಮೇಲೆ ಅಲ್ಲಿ ಕೇಳಿರುವಂತಹ ಡೀಟೇಲ್ಸ್ ಅನ್ನ ಫಿಲ್ ಮಾಡಿ. ಸೊ ಹಂಗಿದ್ರೆ ಇದು ನಮ್ಮ ಕರ್ನಾಟಕದಲ್ಲಿ ಬಂದಿದ್ಯಾ, ಉಪಯೋಗ ಆಗ್ತಾ ಇದೆಯಾ, ನಾವೀಗ ಡೌನ್ಲೋಡ್ ಮಾಡ್ಕೊಳ್ಬಹುದಾ ಅಂತ ಹೇಳಿ ನೀವು ಕೇಳೋದಾದ್ರೆ ಈ ತರದೊಂದು ವ್ಯವಸ್ಥೆ ಈಗ ಆಲ್ರೆಡಿ ಜಾರಿಯಲ್ಲಿದೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಅಲ್ಲ. ಎಲ್ಲಿ ಜಾರಿಯಲ್ಲಿದೆ ಹಾಗಿದ್ರೆ ನೋಡಿ, ಅಗತ್ಯ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿದ ಪ್ರತಿಗಳು ಅಥವಾ ಚಿತ್ರಗಳನ್ನ ಲಗತ್ತಿಸಬೇಕು. ಅಂದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಏನೇನೆಲ್ಲ ಕೇಳುತ್ತೋ ನಾವು ಅದನ್ನೆಲ್ಲ ಕೂಡ ಅಲ್ಲಿ ಕೊಡ್ಬೇಕು, ಡೀಟೇಲ್ಸ್ ಅನ್ನ ಕೊಟ್ಟು ಸಬ್ಮಿಟ್ ಮಾಡಿದ ಮೇಲೆ ಒಂದ್ಸತಿ ಎಲ್ಲವನ್ನ ಕರೆಕ್ಟ್ ಆಗಿ ನಾವು ಡೀಟೇಲ್ಸ್ ಅನ್ನ ಫಿಲ್ ಅಪ್ ಮಾಡಿದ್ವಿ, ಏನಾದ್ರೂ ಮಿಸ್ಟೇಕ್ಸ್ ಆಗಿದೆ ಅಂತ ಹೇಳಿ ಒಮ್ಮೆ ಚೆಕ್ ಮಾಡ್ಕೊಳ್ಳೋಕು ಅವಕಾಶ ಇರುತ್ತೆ. ಚೆಕ್ ಮಾಡಿದ್ಮೇಲೆ ಅದನ್ನ ನಾವು ಆ ಒಂದು ಅರ್ಜಿಯನ್ನ ಅಲ್ಲಿಗೆ ಸಲ್ಲಿಸಬಹುದು, ಆನ್ಲೈನ್ ಮೂಲಕ ಸಲ್ಲಿಕೆ ಮಾಡಬಹುದು. ಸಬ್ಮಿಟ್ ಅನ್ನುವಂತಹ ಒಂದು ಬಟನ್ ಕೂಡ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ. ಹಾಗಿದ್ರೆ ಈ ಸೌಲಭ್ಯ ಎಲ್ಲೆಲ್ಲಿದೆ ಅಂತಂದ್ರೆ ಸದ್ಯಕ್ಕೆ ಚಂಡೀಗಢದಲ್ಲಿದೆ, ಲಡಾಖ್ ನಲ್ಲಿದೆ, ದಾದ್ರಾ ಮತ್ತೆ ಹವೇಲಿ ಅಂತ ಕೆಲವು ಕಡೆಗಳಲ್ಲಿ ಮಾತ್ರ ಲಭ್ಯ ಇದೆ. ಈ ಒಂದು ವ್ಯವಸ್ಥೆಯಿಂದ ಅಲ್ಲಿ ಇರುವಂತಹ ಸಾರ್ವಜನಿಕರಿಗೆ ಬಹಳ ಅನುಕೂಲ ಆಗಿದೆ. ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಆನ್ಲೈನ್ ಸೆಂಟರ್ಗಳಿಗೆ ಹೋಗ್ಬೇಕಾಗಿಲ್ಲ, ಅಲ್ಲಿ ಕ್ಯೂ ನಿಲ್ಬೇಕಾಗಿಲ್ಲ, ಮತ್ತೆ ದಿನಗಟ್ಟಲೆ ಕಾಯಬೇಕಾಗಿಲ್ಲ, ನಮ್ಮ ಸಮಯ ಕೂಡ ವ್ಯರ್ಥ ಆಗಲ್ಲ. ಹಿಂಗಾಗಿ ಈ ಒಂದು ಉಮಂಗ್ ಅನ್ನುವಂತಹ ಅಪ್ಲಿಕೇಶನ್ ಅಲ್ಲಿ ಬಹಳ ಚೆನ್ನಾಗಿ ವರ್ಕ್ ಮಾಡ್ತಾ ಇರೋದ್ರಿಂದ ಕರ್ನಾಟಕ ಸೇರಿದ ಹಾಗೆ ಇತರ ರಾಜ್ಯಗಳಿಗೂ ಶೀಘ್ರದಲ್ಲಿಯೇ ಇದರ ಸೇವೆಯನ್ನ ವಿಸ್ತರಣೆ ಮಾಡಲಾಗತ್ತೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿದೆ. ಅಂದ್ರೆ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಕರ್ನಾಟಕದಲ್ಲಿ ಎನ್ನುವಂತಹ ಚರ್ಚೆಗಳು ಈಗಾಗಲೇ ಶುರುವಾಗಿದೆ. ಅತಿ ಶೀಘ್ರದಲ್ಲಿ ಉಮಂಗ್ ಅನ್ನುವಂತಹ ಅಪ್ಲಿಕೇಶನ್ ನಮ್ಮ ಮೊಬೈಲ್ಗಳಿಗೂ ಬರುತ್ತೆ. ನಾವು ಅದನ್ನ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಹೋಗಿ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ನಮ್ಗೆ ಯಾವ ಒಂದು ಅಪ್ಲಿಕೇಶನ್ ಫಿಲ್ ಮಾಡಬೇಕು, ಯಾವ ಬಿಲ್ ಕಟ್ಟಬೇಕು ಎಲ್ಲವನ್ನ ಕೂತ ಜಾಗದಲ್ಲಿಯೇ, ನೀವು ಹಳ್ಳಿಲಿರಿ, ಸಿಟಿಲಿರಿ, ಯಾವುದೇ ಮೂಲೆಯಲ್ಲಿರಿ, ನೆಟ್ವರ್ಕ್ ಒಂದಿದ್ರೆ ಸಾಕು. ಸೊ ನಿಮ್ಮ ಮೊಬೈಲ್ ನಲ್ಲಿ ಎಲ್ಲವನ್ನ ಫಿಲ್ ಮಾಡಿ ಕೂತಲ್ಲಿಯೇ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು. ಆಮೇಲೆ ನಿಮ್ಮ ವಿಳಾಸವನ್ನು ಕೂಡ ಹಾಕಿರ್ತೀರಲ್ವಾ, ಒಂದ್ಸತಿ ನಿಮ್ಮ ಅಪ್ಲಿಕೇಶನ್ ರೇಷನ್ ಕಾರ್ಡ್ ಬೇಕು ಅಂತ ಅಪ್ಲಿಕೇಶನ್ ಹಾಕಿದ್ರೆ ಕೊನೆಗೆ ಅದು ನಿಮ್ಮ ಮನೆ ಅಡ್ರೆಸ್ಗೆ ಬರುತ್ತೆ ರೇಷನ್ ಕಾರ್ಡ್. ಬಿಲ್ ಕಟ್ಟಬೇಕು ಅಂತಂದ್ರೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ಆನ್ಲೈನ್ ಮೂಲಕ ಆ ಒಂದು ಆಪ್ಷನ್ಗೆ ಹೋಗಿ ನಮ್ಮ ಮನೆಯ ಅಡ್ರೆಸ್ ಎಲ್ಲವನ್ನ ಫಿಲ್ ಮಾಡಿರ್ತೀವಿ. ಕಂಪ್ಲೀಟ್ ಆಪ್ ನಲ್ಲಿ ನಮ್ಮ ಮನೇಲಿ ಯಾರಿದೀವಿ, ನಮ್ಮ ಮನೆ ತಂದೆ ತಾಯಿ, ನಾವಿರೋ ಜಾಗ, ನಮ್ಮ ಅಡ್ರೆಸ್ ಪ್ರತಿಯೊಂದು ಕೂಡ ಆ ಒಂದು ಉಮಂಗ್ ಅಪ್ಲಿಕೇಶನ್ ಅಲ್ಲಿ ಸೇವ್ ಆಗಿರುತ್ತೆ. ಹಾಗಾಗಿ ಎಲ್ಲಾ ತರ ಅನುಕೂಲ ಆ ಒಂದು ಅಪ್ಲಿಕೇಶನ್ ಅಲ್ಲಿ ಆಗತ್ತೆ. ಸೊ ಹಾಗಾಗಿ ಸ್ವಲ್ಪ ದಿನ ವೆಯ್ಟ್ ಮಾಡ್ಬೇಕಾಗಿ ಬರುತ್ತೆ ಈ ಒಂದು ಅಪ್ಲಿಕೇಶನ್ ನಮ್ಮ ಕರ್ನಾಟಕದಲ್ಲಿ ಬರೋದಕ್ಕೆ. ಬಂದ ಮೇಲೆ ಖಂಡಿತ ನಾವು ಈ ರೀತಿ ಕ್ಯೂ ನಿಲ್ಲೋ ತಪ್ಪತ್ತೆ, ನಮ್ಮ ಸಮಯ ಉಳಿಯುತ್ತೆ. ರೇಷನ್ ಕಾರ್ಡ್ಗೆ ಅಪ್ಡೇಟ್ಗಾಗಿ ನಾವು ಹೋಗಿ ಆನ್ಲೈನ್ ಸೆಂಟರ್ಗಳಿಗೆ ಕ್ಯೂ ನಿಲ್ಲೋದು ಕೂಡ ತಪ್ಪಿ ಹೋಗುತ್ತೆ.